ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ದಿವಸ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಟು ರಿಸಲ್ಟ್ಸ್ ಮತ್ತು ಫೋಟೋ ಕಾಪಿಗೆ ಯಾವ ಥರ ಅಪ್ಲೈ ಮಾಡೋಣ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ಸ್ನ ಡಿಸ್ಕಷನ್ ಮಾಡೋಣ. ಓಕೆ, ಫಸ್ಟ್ ಒನ್, ಈಗ ಆಲ್ರೆಡಿ ನೀವು ಎಕ್ಸಾಮ್ 2 ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಅನ್ನು ಕಂಪ್ಲೀಟ್ ಮಾಡಿದ್ದೀರಾ. ಸೊ ಇವತ್ತಿನ ದಿವಸ ರಿಸಲ್ಟ್ಸ್ ಬಂದಿದೆ. ಫಸ್ಟು ರಿಸಲ್ಟ್ಸ್ ಯಾವ ಥರ ಚೆಕ್ ಮಾಡೋದು ಅಂತ ನೋಡೋಣ. ಅದಾದ ನಂತರ ನಾವು ಫೋಟೋ ಕಾಪಿ ಮತ್ತು ರಿವ್ಯಾಲ್ಯೂಯೇಷನ್ ಮತ್ತು ರೀಕೌಂಟಿಂಗ್ಗೆ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡೋಣ. ಫಸ್ಟು ನಾವು ರಿಸಲ್ಟ್ಸನ್ನು ನೋಡೋಣ. ಎಕ್ಸಾಮ್ 2 2025 ಎಕ್ಸಾಮ್ 2 ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸನ್ನು ನೋಡೋಣ ಯಾವ ಥರ ಚೆಕ್ ಮಾಡೋದು ಅಂತ. ಫಸ್ಟು ಕ್ರೋಮನ್ನು ಓಪನ್ ಮಾಡಿ, ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿದ ನಂತರ ನೀವು ಅಲ್ಲಿ ಜಸ್ಟ್ ನಾನು ಈಗೇನು ಟೈಪ್ ಮಾಡ್ತಿದ್ದು ಅದನ್ನು ಟೈಪ್ ಮಾಡಿ, ಅಥವಾ ನಾನು ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತೀನಿ ಲಿಂಕನ್ನು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ರಿಸಲ್ಟ್ಸ್ ಡೈರೆಕ್ಟಾಗಿ ರಿಸಲ್ಟ್ ವೆಬ್ಸೈಟಿಗೆ ತೊಗೊಂಡೋಗುತ್ತೆ. ನಿಮಗೆ ಅಲ್ಲಿ ಹೋಗಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿದ್ರೆ ಸೊ ನೀವು ರಿಸಲ್ಟ್ಸನ್ನು ಚೆಕ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಟೈಪ್ ಮಾಡಿ KARRESULTS.nic.in. ಸೊ ನಾನು ಈಗೇನು ಟೈಪ್ ಮಾಡಿದ್ದೀನಿ ನೀವು ಆ್ಯಸ್ ಇಟ್ ಈಸ್ ಟೈಪ್ ಮಾಡಿ, ಅಥವಾ ಕಾಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಿಮಗೆ ಈ ವೆಬ್ಸೈಟಿಗೆ ನಿಮಗೆ ತೊಗೊಂಡೋಗುತ್ತೆ. ಇಲ್ಲಿ ಹೋದ ನಂತರ ನೀವು ನೋಡ್ಬೋದು, ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ 2025 ದ್ವಿತೀಯ ಪಿ ಯು ಸಿ ಪರೀಕ್ಷೆ 2ರ ಫಲಿತಾಂಶ ಪ್ರಕಟಣೆ. ಸೊ ಇಲ್ಲಿದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ರಿಜಿಸ್ಟರ್ ನಂಬರ್ ಬರುತ್ತೆ. ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ, ಜೊತೆಗೆ ಸೆಲೆಕ್ಟ್ ಕಾಂಬಿನೇಷನ್ ಅಂತ ಇದೆ. ನೀವು ಸೈನ್ಸ್ ಆಗಿದ್ರೆ ಸೈನ್ಸನ್ನು ಸೆಲೆಕ್ಟ್ ಮಾಡಿ, ಅಥವಾ ಆರ್ಟ್ಸ್ ಆಗಿದ್ರೆ ಆರ್ಟ್ಸನ್ನು ಸೆಲೆಕ್ಟ್ ಮಾಡಿ, ಅಥವಾ ಕಾಮರ್ಸ್ ಆಗಿದ್ರೆ ಕಾಮರ್ಸನ್ನು ಸೆಲೆಕ್ಟ್ ಮಾಡಿ. ಸೊ ಅದಾದ ನಂತರ ಸೆಲೆಕ್ಟ್ ಮಾಡಿದ ಆದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ರಿಸಲ್ಟ್ಸು ಓಪನ್ ಆಗುತ್ತೆ. ಸೊ ಇಷ್ಟಾಯಿತು ನಮ್ಮ ರಿಸಲ್ಟ್ಸ್ ಬಗ್ಗೆ, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ರಿಸಲ್ಟ್ಸ್ ಬಗ್ಗೆ ಆಯಿತು. ಇದು ಆದ ನಂತರ ನೀವೇನಾದರೂ ಅಬ್ಜೆಕ್ಷನ್ಸ್ ಸಲ್ಲಿಸ್ಬೋದು. ಅಂತಂದರೆ ನೀವು ಈಗ ಫೋಟೋ ಕಾಪಿಗೆ ಅಪ್ಲೈ ಮಾಡ್ತೀನಿ ಅಂತಂದರೆ ಸ್ಕ್ಯಾನ್ ಕಾಪಿಗೆ, ಅಥವಾ ನೀವೇನಾದರೂ ರೀಕೌಂಟಿಗೆ ಏನಾದರೂ ಅಪ್ಲೈ ಮಾಡ್ತೀನಿ ಅಂತಂದರೆ, ಅಥವಾ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ತೀನಿ ಅಂತಂದರೆ ಅದಕ್ಕೂ ಆಲ್ರೆಡಿ ಈಗ ಬಿಟ್ಟಿದ್ದಾರೆ. ಅದನ್ನು ನೋಡೋಣ ಈಗ ಯಾವ ಥರ ರಿವ್ಯಾಲ್ಯೂಯೇಷನ್, ರೀಕೌಂಟಿಂಗ್ ಮತ್ತು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡುವಂಥದ್ದು ಅನ್ನೋದನ್ನು ಡೀಟೇಲಾಗಿ ನೋಡೋಣ. ಸೊ ಅದೇ ಥರ ಕ್ರೋಮ್ ಬ್ರೌಸರಲ್ಲಿ ನಿಮಗೆ ನಾನೀಗೇನು ಟೈಪ್ ಮಾಡ್ತೀನೋ ಅದನ್ನು ಟೈಪ್ ಮಾಡಿ, ಅಥವಾ ನಾನೀಗ ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ವೆಬ್ಸೈಟಿಗೆ ತೊಗೊಂಡೋಗುತ್ತೆ. DPUE karnataka.gov.in. ಈಗ ನಾನೇನು ಟೈಪ್ ಮಾಡಿದ್ದೀನಿ ಅಷ್ಟನ್ನು ನೀವು ಕಂಪ್ಲೀಟಾಗಿ ಟೈಪ್ ಮಾಡಿ ಎಂಟರನ್ನು ಪ್ರೆಸ್ ಮಾಡಿ. ಎಂಟರ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲಿ ಕೇಳುತ್ತೆ ಪ್ಲೀಸ್ ಕ್ಲಿಕ್ ಹಿಯರ್ ಟು ವಿಸಿಟ್ KSEB ಅಫಿಷಿಯಲ್ ವೆಬ್ಸೈಟ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಓಕೆ ಇಲ್ಲಿ ಫ್ರಂಟ್ ಪೇಜಿಗೆ ಬರುತ್ತೆ. ನಿಮಗೆ ಇಲ್ಲಿ ನೀವು ಕೆಳಗಡೆ ಕರ್ಸರನ್ನು ಮೂವ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು ಮತ್ತಷ್ಟು ಓದಿ ಅಂತ ಸಿಗುತ್ತೆ ನಿಮಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತಷ್ಟು ಓದಿ ಮೇಲೆ. ಸೊ ನಿಮಗೆ ಎಲ್ಲ ಈಗ ರೀಸೆಂಟಾಗಿ ಬಂದಿರುವಂತಹ ಎಲ್ಲ ಸುದ್ದಿಗಳನ್ನು ಇಲ್ಲಿ ನೀವು ನೋಡ್ಬೋದು. ಅದರಲ್ಲಿ ನೀವು ಚೆಕ್ ಮಾಡಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ 2ರ ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಪಡೆಯಲು ಹಾಗೂ ಮರು ಮೌಲ್ಯಮಾಪನ ಹಾಗೂ ಮರು ಎಣಿಕೆ ಅರ್ಜಿ ಸಲ್ಲಿಸುವ ಕುರಿತು ಸುತ್ತೋಲೆ ಅಂತ ಇದೆ. ಅದರ ಕೆಳಗಡೆ ಇನ್ನೊಂದಿದೆ, ದ್ವಿತೀಯ ಪಿ ಯು ಸಿ ಪರೀಕ್ಷೆ 2ರ ಉತ್ತರ ಪತ್ರಿಕೆಯ ನಕಲು ಪ್ರತಿ ಮೌಲ್ಯಮಾಪನ ಹಾಗೂ ಮರು ಎಣಿಕೆಗೆ ಅರ್ಜಿ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ನೋಡ್ತಿರ್ಬೋದು, ನಾನು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಈ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ ನೋಡ್ಬೋದು. ದ್ವಿತೀಯ ಪಿ ಯು ಸಿ ಪರೀಕ್ಷೆ 2ರ ಪ್ರತಿಗಾಗಿ ಅರ್ಜಿ ಅಂದರೆ ಸ್ಕ್ಯಾನ್ ಕಾಪಿಗಾಗಿ ನಿಮಗೆ ಸ್ಟಾರ್ಟ್ ಆಗುವಂಥದ್ದು ಆ್ಯಕ್ಚುಲಿ ಇವತ್ತಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ. ನಿಮಗೆ ಇವತ್ತಿಂದಾನೇ ನೀವು ಅಪ್ಲೈ ಮಾಡ್ಬೋದು. ಮತ್ತು ಕೊನೆಯ ದಿನಾಂಕ ಬಂದು ಲಾಸ್ಟ್ ಡೇಟ್ ಬಂದು ನಿಮಗೆ 22/5/25 ಇರುತ್ತೆ ನಿಮಗೆ. ಮತ್ತು ಫೀಸ್ ಪೇಮೆಂಟ್ ಮಾಡೋದಕ್ಕೆ ಅಗೈನ್ ಅದು ಲಾಸ್ಟ್ ಡೇಟು ನಿಮಗೆ 22/5/2025 ಇರುತ್ತೆ. ಸಪೋಸ್ ನೀವೇನಾದರೂ ರೀಕೌಂಟಿಂಗ್ಗೆ ಅಥವಾ ರೀಟೋಟಲಿಂಗ್, ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲ್ಗೆ ಏನಾದರೂ ಅಪ್ಲೈ ಮಾಡ್ತೀನಿ ಅಂತಂದರೆ
ಅದಕ್ಕೆ ಸ್ಟಾರ್ಟ್ ಆಗುವಂಥದ್ದು ಕಮೆನ್ಸ್ಮೆಂಟ್ ಡೇಟು 21/5/2025 ಸ್ಟಾರ್ಟ್ ಆಗುತ್ತೆ ಅಪ್ಲೈ ಮಾಡೋದಕ್ಕೆ. ಮತ್ತು 4 ಡೇಸ್ ಟೈಮ್ ಇರುತ್ತೆ ನಿಮಗೆ, ಅಂದರೆ 5 ದಿನ ಇರುತ್ತೆ ಟೈಮ್ ನಿಮಗೆ. ಸೊ ಲಾಸ್ಟ್ ಡೇಟ್ ಬಂದು 25/5/25 ಆಗುತ್ತೆ. ಸೊ ಅಷ್ಟು ದಿನದ ಒಳಗಡೆ ನೀವು ಫೀಸ್ ಪೇ ಮಾಡಿ ಅಪ್ಲೈ ಮಾಡ್ಕೋಬಹುದು. ಯಾವ ಥರ ಇದಕ್ಕೆ ರೀಕೌಂಟಿಂಗ್ಗೆ ಮತ್ತು ಅಪ್ಲಿಕೇಶನ್ ಮತ್ತು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಬೇಕು ಅಂತ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇಲ್ಲೇ ನೋಡಿ, ಸೇಮ್ ಅದೇ ಥರ ನೀವು ಎಕ್ಸಾಮ್ 1ಗೆ ಯಾವ ಥರ ಅಪ್ಲೈ ಮಾಡಿದ್ರು ಈಗಲೂ ಅದೇ ಥರನೇ ಆಗಿರುತ್ತೆ. ಆಲ್ರೆಡಿ ಎಕ್ಸಾಮ್ 1ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಯಾವ ಥರ ನೀವು ಕಂಪ್ಲೀಟಾಗಿ ಡೀಟೇಲಾಗಿ ಅಪ್ಲೈ ಡೀಟೇಲಾಗಿ ಒಂದು ರಿಜಿಸ್ಟರ್ ನಂಬರ್ನ ತೊಗೊಂಡು ಕಂಪ್ಲೀಟ್ ಡೀಟೇಲಾಗಿ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಜೊತೆಗೆ ನೀವು ಇನ್ನೆಲ್ಲ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ನೋಡಿ ಆಪ್ಷನ್ ಸಿಗುತ್ತೆ. ಉತ್ತರ ಅಪ್ಲಿಕೇಶನ್ ಫಾರ್ ದ ಸ್ಕ್ಯಾನ್ ಕಾಪಿ, ಕೆಳಗಡೆ ಅಪ್ಲಿಕೇಶನ್ ಫಾರ್ ದ ರಿವ್ಯಾಲ್ಯೂಯೇಷನ್, ಅಪ್ಲಿಕೇಶನ್ ಫಾರ್ ದ ರೀಟೋಟಲಿಂಗ್ ಅಂತ ಇದೆ. ಈಗ ನೀವು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡ್ಬೋದು. 21ನೇ ತಾರೀಕು ಮೇಲೆ ನೀವು ರಿವ್ಯಾಲ್ಯೂಯೇಷನ್ಗೆ ಮತ್ತು ರೀಟೋಟಲಿಂಗಿಗೆ ಅಪ್ಲೈ ಮಾಡ್ಕೋಬಹುದು. ಸೊ ಈಗ ನೀವು ಏನಾದರೂ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡ್ತೀರಾ ಅಂತಂದರೆ ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ರಿಜಿಸ್ಟರ್ ನಂಬರನ್ನ ಕೇಳುತ್ತೆ, ನೋಡ್ಬೋದು ಇಲ್ಲಿ ಈ ಶೀಟ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್, ಎಲ್ಲ ಡೀಟೇಲ್ಸ್, ಕ್ಯಾಂಡಿಡೇಟ್ ನೇಮ್, ಮದರ್ ನೇಮ್, ಸಬ್ಜೆಕ್ಟ್ ಕಾಂಬಿನೇಷನ್, ಕಾಲೇಜ್ ಕೋಡ್, ನಿಮ್ಮ ಎಲ್ಲ ಡೀಟೇಲ್ಸು ಇಲ್ಲಿ ಬಂದ್ಬಿಡುತ್ತೆ, ಡೈರೆಕ್ಟಾಗಿ ಬಂದ್ಬಿಡುತ್ತೆ ನಿಮಗೆ ಇಲ್ಲಿ. ಅದಾದಮೇಲೆ ನಿಮಗೆ ಇಲ್ಲಿ ನೀವು ಯಾವ ಸಬ್ಜೆಕ್ಟಿಗೆ ನೀವು ಅಪ್ಲೈ ಮಾಡಬೇಕು ಸ್ಕ್ಯಾನ್ ಕಾಪಿಗೆ ಅಂತ ಆಪ್ಷನ್ಸ್ ಇದೆ. ಇಲ್ಲಿ ನೀವು ಆ ಸಬ್ಜೆಕ್ಟ್ಸು ಬರುತ್ತೆ ನಿಮಗೆ ಲೆಫ್ಟಲ್ಲಿ, ಇಲ್ಲಿ ಸಬ್ಜೆಕ್ಟ್ಸ್ ನೇಮು ಬರುತ್ತೆ. ಇಲ್ಲಿ ನೋ ಅಂತ ಇದೆಯಲ್ವಾ, ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಸಬ್ಜೆಕ್ಟಿಗೆ ನೀವು ಸ್ಕ್ಯಾನ್ ಕಾಪಿನ ಅಪ್ಲೈ ಮಾಡ್ತೀರಾ. ಅದಾದಮೇಲೆ ಕೆಳಗಡೆ ಟೋಟಲ್ ಅಮೌಂಟ್ ಬರುತ್ತೆ ನಿಮಗೆ, ಎಷ್ಟು ಒಂದು ಸಬ್ಜೆಕ್ಟಿಗೆ ಅಂತ ಅಂದ್ಬಿಟ್ಟು ಟೋಟಲ್ ನೀವು 2 ಸಬ್ಜೆಕ್ಟ್ಗೆ 3 ಸಬ್ಜೆಕ್ಟ್ಗೆ ಎಷ್ಟು ಸಬ್ಜೆಕ್ಟ್ಗೆ ಅಪ್ಲೈ ಮಾಡ್ತಿದ್ದಾರೆ ಟೋಟಲ್ ಅಮೌಂಟ್ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್, ಮೇಲ್ ಐ ಡಿ ಮತ್ತು ನಿಮ್ಮ ಅಡ್ರೆಸ್ ಮತ್ತು ಎಲ್ಲ ಕಂಪ್ಲೀಟಾಗಿ ಪಿನ್ ಕೋಡನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ್ರೆ ಆಟೋಮೆಟಿಕಲಿ ನಿಮ್ಗದು ಪೇಮೆಂಟ್ ಪೇಜಿಗೆ ಹೋಗುತ್ತೆ. ಅಲ್ಲಿ ಪೇಮೆಂಟ್ ಕಂಪ್ಲೀಟ್ ಆಗಿದ ತಕ್ಷಣ ನಿಮಗೆ ಒಂದು 2-3 ದಿನ ಆದಮೇಲೆ ನಿಮಗೆ ಸ್ಕ್ಯಾನ್ ಕಾಪಿ ಬರುತ್ತೆ ನಿಮಗೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಅದೇ ಥರನೇ ಯಾವ ಥರ ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಮಾಡ್ಕೋಬೇಕು, ಹೇಗೆ ನಾವು ಫ್ರಂಟ್ ಪೇಜಿಗೆ ಬಂದ್ವಲ್ಲ ಹಾಗೆ ಬಿಗಿನಿಂಗಲ್ಲಿ ಅಂತಂದರೆ ನೀವು ಬ್ಯಾಕನ್ನು ಬಂದಾಗ ನಿಮಗೆ ಇಲ್ಲಿದೆ ನೋಡಿ, ಫ್ರಂಟ್ ಪೇಜಲ್ಲಿ ಡೇಟ್ ಇತ್ತಲ್ವಾ, ಇಲ್ಲಿ ನೋಡಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆಯಲ್ವಾ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನೀವು ನಿಮ್ಮ ಫೋಟೋ ಕಾಪಿ ಬಂದಿದ್ರೆ ಅಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ಸ್ ಕೊಡುತ್ತೆ ನಿಮಗೆ. ಸೊ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದೇ ಥರನೇ ನೀವು ರೀಕೌಂಟಿಂಗಿಗೆ ಮತ್ತು ರೀಟೋಟಲಿಂಗಿಗೆ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಅದಕ್ಕೂ ಅಷ್ಟೇ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲಿಕೇಶನ್ ಫಾರ್ ದ ರಿವ್ಯಾಲ್ಯೂಯೇಷನ್ ಅಂತ ಕ್ಲಿಕ್ ಮಾಡಿ. ಈಗ ಸದ್ಯಕ್ಕೆ ಇನ್ನೂ ಡೇಟ್ ಓಪನ್ ಆಗಿಲ್ಲ, ಅದಕ್ಕೆ ನೋಡಿ 21st ಸ್ಟಾರ್ಟ್ ಆಗುವಂಥದ್ದು. ನಿಮ್ಗೆ ಅದೇ ಥರ ಪ್ರೊಸೀಜರ್ ಬರುತ್ತೆ, ರಿಜಿಸ್ಟರ್ ನಂಬರ್ ಕೇಳುತ್ತೆ, ಸೊ ಮತ್ತೆ ಯಾವ ಸಬ್ಜೆಕ್ಟು ಅಂತ ಕೇಳುತ್ತೆ. ಇದೇ ಥರ ನೀವು ರಿವ್ಯಾಲ್ಯೂಯೇಷನ್ಗೆ ಯಾವ ಥರ ಸ್ಕ್ಯಾನ್ ಕಾಪಿಗಿತ್ತು ಅದೇ ಥರನೇ ರಿವ್ಯಾಲ್ಯೂಯೇಷನ್ಗೂ ಸಹ ನಿಮಗೆ ಮತ್ತು ರೀಟೋಟಲಿಂಗಿಗೆ 2 ಆಪ್ಷನ್ ಇದೇ ಥರ ಬರುತ್ತೆ. ಅಪ್ಲೈ ಮಾಡ್ಕೊಳ್ಳಿ. ಸ್ಟೇಟಸ್ಗೆ ಮತ್ತೆ ಒನ್ಸ್ ಅಗೇನ್ ಹಿಂದೆ ಹೋಗಿ ಫ್ರಂಟಲ್ಲಿ ನಿಮಗೆ ಬಿಗಿನಿಂಗಲ್ಲಿ ತೋರಿಸಿದ್ನಲ್ಲ ನಿಮಗೆ, ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆಯಲ್ವಾ, ಅಲ್ಲಿ ನೀವು ಹೋಗಿ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿದ್ರೆ ಐದರ್ ನೀವು ರೀಟೋಟಲಿಂಗ್ ಅಥವಾ ರಿವ್ಯಾಲ್ಯೂಯೇಷನ್ ಅಥವಾ ಸ್ಕ್ಯಾನ್ ಕಾಪಿ ನೀವು ಯಾವುದಕ್ಕೆ ಅಪ್ಲೈ ಮಾಡಿದ್ರು ಅದರ ಡೀಟೇಲ್ಸನ್ನು ಸ್ಟೇಟಸನ್ನು ತೋರಿಸುತ್ತೆ ನಿಮಗೆ ಇಲ್ಲಿ. ಸೊ ಇಷ್ಟಾಯಿತು ನಿಮಗೆ ಎಕ್ಸಾಮಿನೇಷನ್ 2 ರಿಸಲ್ಟ್ಸ್ ಜೊತೆಗೆ ಯಾವ ಥರ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಬೇಕು ಅಥವಾ ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗಿಗೆ ಯಾವ ಥರ ಅಪ್ಲೈ ಮಾಡಬೇಕು ಅಂತ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಇದೇ ಥರದ ವಿಡಿಯೋಗಳಿಗೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.